ನಮಸ್ಕಾರ. ಕಾಶಿನಗರಕ್ಕೆ ಆತ್ಮೀಯವಾದ ಸ್ವಾಗತ. ಕಾಶಿಯನ್ನು ವಾರಣಾಸಿ, ಬನಾರಸ್, ಆನಂದವನ, ಅವಿಮುಕ್ತ ಕ್ಷೇತ್ರ, ಮೋಕ್ಷನಗರಿ, ರುದ್ರವಾಸ, ಮಹಾಸ್ಮಶಾನ ಅಂತೆಲ್ಲ ಕರೀತಾರೆ. ಇದು ಭಾರತದ ಮೊದಲ ಸಿಟಿ ಆಫ್ ಲೈಟ್ ಅಂತ ಕರೀತಾರೆ. ಆಧ್ಯಾತ್ಮಿಕವಾಗಿ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರ. ಕಾಶಿನಗರವನ್ನು ನೋಡೋದು ಹೇಗೆ? ನನ್ನ ಕೈಲಾದ ಮಟ್ಟಿಗೆ ಕಾಶಿಯನ್ನು ನಿಮಗೆ ವಿವರಿಸ್ತೀನಿ. ಕಾಶಿಯನ್ನು ನೋಡೋದು ಅತ್ಯಂತ ಕಷ್ಟದ ಕೆಲಸ. ಅದ್ಭುತವಾದ ಕಾಶಿಯನ್ನು ನೋಡೋದಕ್ಕೆ ಸಾಮಾನ್ಯ ಜನರಿಂದ ಸಾಧ್ಯ ಇಲ್ಲ. ಅದರೊಟ್ಟಿಗೆ ಸಾಧು ಸಂತರುಗಳಿಗೆ ಕಾಣಿಸುವ ಕಾಶಿಯೇ ಬೇರೆ, ಸಾಮಾನ್ಯ ಜನರಾದ ನಮಗೆ ಕಾಣಿಸುವ ಕಾಶಿಯೇ ಬೇರೆ. ಹಾಗಾಗಿ ಕಾಶಿಯನ್ನು ಎಕ್ಸ್ಪ್ಲೋರ್ ಮಾಡಿ ಮುಗಿಸೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ ಮುಗಿಸಲಾರದ ಸಿಟಿಯ ಯಾವುದಾದ್ರೂ ಇದ್ದರೆ ಅದು ಕಾಶಿ. ನೀವು ವರ್ಷಗಳು ತಂಗಿದರೂ ಕೂಡ ಕಾಶಿಯನ್ನು ನೋಡಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಕಾಶಿಯಲ್ಲಿ ಸಾಕ್ಷಾತ್ ವಿಶ್ವನಾಥನೇ ನೆಲೆಸಿದ್ದಾನೆ ಎನ್ನುವುದು ಜನರ ಪ್ರಬಲವಾದ ನಂಬಿಕೆ. ಕೈಲಾಸವಾಸಿಯಾಗಿರುವ ಶಿವ ಕಾಶಿನಗರಕ್ಕೆ ಬಂದಿದ್ದು ಹೇಗೆ? ಇದಕ್ಕೊಂದು ರೋಚಕವಾದ ಕಥೆ ಇದೆ. ಶಿವನಿಗೆ ಮದುವೆ ಫಿಕ್ಸ್ ಆಗುತ್ತೆ ಪಾರ್ವತಿಯೊಟ್ಟಿಗೆ. ಶಿವ ಕೈಲಾಸದಿಂದ ಕಾಶಿಗೆ ಬರ್ತಾನೆ ಮದುವೆಯ ಸಲುವಾಗಿ. ಅದ್ಧೂರಿಯಾಗಿ ಪಾರ್ವತಿಯ ಮತ್ತು ಶಿವನ ಮದುವೆ ನೆರವೇರುತ್ತೆ. ಇದಾದ ಮೇಲೆ ಶಿವ ಪಾರ್ವತಿ ಸಮೇತವಾಗಿ ಕೈಲಾಸಕ್ಕೆ ಹಿಂತಿರುಗ್ತಾನೆ. ಆದರೆ ಕಾಶಿ ಶಿವನಿಗೆ ತುಂಬ ಇಷ್ಟವಾಗಿಬಿಡತ್ತೆ. ಕಾಶಿಯನ್ನು ಶಿವನಿಗೂ ಮರೆಯೋದಕ್ಕಾಗಲ್ಲ. ಹಾಗಾಗಿ ಅವನ ದೇವತಾಗಣಕ್ಕೆ ಹೇಳ್ತಾನೆ, ಹೋಗಿ ಕಾಶಿಯನ್ನು ನೋಡ್ಕೊಬನ್ನಿ, ಕಾಶಿ ಹೇಗಿದೆ ಅಂತ. ಕೈಲಾಸದಿಂದ ಕಾಶಿಗೆ ಬಂದಿರುವ ದೇವರುಗಳು ಕಾಶಿಯಲ್ಲೇ ಉಳಿದ್ಬಿಡ್ತವೆ. ರಿಟರ್ನ್ ಕೈಲಾಸಕ್ಕೆ ಹೋಗೋದೇ ಇಲ್ಲ. ಹೀಗೆ ಸುಮಾರು ದೇವತೆಗಳನ್ನು ಶಿವ ಕಳಿಸ್ತಾನೆ, ಯಾರೂ ವಾಪಸ್ ಬರೋದೇ ಇಲ್ಲ. ಕುತೂಹಲಕ್ಕೆ ಶಿವ ಕೈಲಾಸದಿಂದ ಕಾಶಿಗೆ ಬರ್ತಾನೆ. ಆಗ ದೇವತೆಗಳೆಲ್ಲ ಹೇಳ್ತವೆ, ಕಾಶಿ ಅದ್ಭುತವಾಗಿದೆ, ಇಲ್ಲೇ ಇರಬೇಕು ಅಂತ ತುಂಬ ಆಸೆ ಆಗ್ತಿದೆ, ನಾವಿಲ್ಲೇ ಇದ್ಬಿಡ್ತೀವಿ ಅಂತ. ಶಿವನಿಗೂ ಅದೇ ಆಸೆ ಇತ್ತಲ್ವಾ. ಮೂಲತಃ ಕಾಶಿ ವಿಷ್ಣುವಿನ ಕ್ಷೇತ್ರ. ವಿಷ್ಣು ಕಾಶಿ ಕ್ಷೇತ್ರವನ್ನು ಶಿವನಿಗೆ ಕೊಡ್ತಾನೆ. ಇದಾದ ಮೇಲೆ ಶಿವ ಕಾಶಿಗೆ ಬಂದು ನೆಲೆಸ್ತಾನೆ. ಶಿವ ಪಾರ್ವತಿಗೆ ಒಂದು ಮಾತು ಹೇಳಿರ್ತಾನೆ, ಈ ಕ್ಷೇತ್ರವನ್ನು ಬಿಟ್ಟು ನಾನು ಎಂದಿಗೂ ಹೋಗೋದಿಲ್ಲ, ಕಾಶಿಯಲ್ಲಿ ನಾನು ನೆಲೆಸಿರ್ತೇನೆ ಅಂತ. ಪ್ರಳಯವಾದರೂ ಕೂಡ ಕಾಶಿ ಒಂದು ಸ್ಥಿರವಾಗಿರುತ್ತದೆ ಎನ್ನುವುದು ಇಂದಿಗೂ ಎಲ್ಲರ ನಂಬಿಕೆ. ಶಿವ ಕಾಶಿಯಲ್ಲಿ ನೆಲೆಸೋದಕ್ಕೆ ಶುರು ಮಾಡಿದ. ಶಿವನಿಗೆ 24/7 ಭಸ್ಮ ಬೇಕು. ಅಷ್ಟಾದಮೇಲೆ ಅಲ್ಲೊಂದು ಸ್ಮಶಾನ ನಿರ್ಮಾಣವಾಗಬೇಕಲ್ವಾ. ಹಾಗಾಗಿ ಸೌಪರ್ಣಿಕಾ ಘಾಟ್ ನಿರ್ಮಾಣವಾಯಿತು. ಶಿವನ ದೇವಸ್ಥಾನದ ಪಕ್ಕದಲ್ಲಿಯೇ ಸೌಪರ್ಣಿಕಾ ಘಾಟ್ ಇದೆ. ಇಂದಿಗೂ ಸೌಪರ್ಣಿಕಾ ಘಾಟ್ನಲ್ಲಿ 24/7 ದಹನ ಕ್ರಿಯೆ ನಡೆಯುತ್ತೆ. ಇಲ್ಲಿ ಸತ್ತರೆ ಮೋಕ್ಷ ಅನ್ನೋದು ಜನರ ನಂಬಿಕೆ. ಅದರೊಟ್ಟಿಗೆ ಅಲ್ಲಿ ಸತ್ತ ಜನರ ಬೂದಿಯನ್ನು ಶಿವನು ಸ್ವತಃ ಬಳಸ್ತಾನೆ ಅನ್ನೋದು ನಂಬಿಕೆ. ಅದರೊಟ್ಟಿಗೆ ಪೂಜಾ ಕಾರ್ಯ ಕೂಡ ಇಂದಿಗೂ ಹಾಗೇ ಇದೆಯಂತೆ. ಬೆಳಿಗ್ಗೆ 3 ಗಂಟೆಗೆ ಶಿವನಿಗೆ ಭಸ್ಮದಿಂದ ಲೇಪಿಸಿ ಪೂಜೆ ಮಾಡಲಾಗತ್ತೆ. ಆ ಭಸ್ಮ ಎಲ್ಲಿಂದ ತೊಗೊಂಡು ಹೋಗ್ತಾರೆ ಅಂದರೆ, ಇದೇ ಸೌಪರ್ಣಿಕಾ ಘಾಟ್ನಲ್ಲಿ ಹಿಂದಿನ ದಿನ ರಾತ್ರಿ ದಹಿಸಲ್ಪಟ್ಟ ದೇಹದ ಬಿಸಿ ಬಿಸಿ ಬೂದಿಯನ್ನು ತೊಗೊಂಡೋಗಿ ಶಿವನಿಗೆ ಲೇಪಿಸಲಾಗುತ್ತದೆ ಅಂತೆ. ಇದು ಪ್ರತಿದಿನ ನಡೆಯುವ ಕೆಲಸ. ಪ್ರತಿದಿನ ಶಿವನಿಗೆ ಈ ಥರದಲ್ಲಿ ಭಸ್ಮವನ್ನು ಲೇಪಿಸಲಾಗುತ್ತೆ. ಇದಾದ ಮೇಲೆ ಸ್ಪರ್ಶ ದರ್ಶನಕ್ಕೆ ಅವಕಾಶ ಇರುತ್ತೆ. ಸ್ಪರ್ಶ ದರ್ಶನ ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆಯ ಟೈಮ್ನಲ್ಲಿ ನಡೆಯುತ್ತೆ. ಹೆಚ್ಚಿನ ಟೈಮ್ನಲ್ಲಿ ಜನರಿಗೆ ಇದು ಸಿಗೋದು ಕಷ್ಟ. 2 ಗಂಟೆ ರಾತ್ರಿಯಿಂದ ಕ್ಯೂ ನಿಂತಿರ್ತಾರೆ. ನೀವೇನಾದರೂ ಸ್ಪರ್ಶ ದರ್ಶನ ಮಾಡಬೇಕು ಅನ್ನುವ ಆಸೆಯಲ್ಲಿ ಹೋಗಿದ್ರೆ ರಾತ್ರಿ 2 ಗಂಟೆಗೆ ಕ್ಯೂವಲ್ಲಿ ನಿಲ್ಲಬೇಕು. ಅದು ಎಲ್ಲ ಕ್ಯೂಗಳಿಂದ ಎಂಟರ್ ಇಲ್ಲ, ಗೇಟ್ ನಂಬರ್ 4 ನಿಲ್ಲಬೇಕು. ನಾರ್ಮಲಾಗಿ ನಾವು ಹೋಗ್ತೀವಲ್ಲ, ಗಂಗಾ ನದಿ ಸ್ನಾನ ಮಾಡಿ ಆ ಘಾಟಿಂದ ಮೇಲ್ಗಡೆ, ಅಲ್ಲಿ 5 ಗಂಟೆಗೆ ಓಪನ್ ಆಗೋದು. ನೀವು ಅಲ್ಲಿ ನಿಂತರೆ ನಿಮಗೆ ಸ್ಪರ್ಶ ದರ್ಶನ ಸಿಗಲ್ಲ. ಗೇಟ್ ನಂಬರ್ 4 ಹೋದರೆ ಮಾತ್ರ ನಿಮಗೆ ಸ್ಪರ್ಶ ದರ್ಶನ ಸಿಗುತ್ತೆ. ಅದು ಕ್ಯೂ ತುಂಬ ಲಾಂಗ್ ಆಗಿರುತ್ತೆ. ಆಮೇಲೆ ಅಲ್ಲಿನ ಸ್ಥಳೀಯರಿಗೆ ವಿಶೇಷವಾಗಿ ಪಾಸ್ ಮಾಡಿಕೊಟ್ಟಿದ್ದಾರೆ. ಆ ಪಾಸ್ ಇರುವವರಿಗೆ ಡೈರೆಕ್ಟ್ ಎಂಟ್ರಿ. ಅವ್ರು ದಿನ ಬರೋರು, ದಿನ ಶಿವನಿಗಾಗಿ ಮನೆಯಿಂದ ಹಾಲನ್ನು ತಂದು ಹಾಲಭಿಷೇಕ ಮಾಡುವವರು, ಅವರು ಮೂಲ ನಿವಾಸಿಗಳು, ಅವರಿಗೆ ಆ ಅಧಿಕಾರ ಕೊಟ್ಟಿದ್ದಾರೆ. ಹಾಗಾಗಿ
ನಾವೆಲ್ಲ ಪ್ರವಾಸಿಗರಾಗಿರ್ತೀವಿ, ಅವರೆಲ್ಲ ಮೂಲ ನಿವಾಸಿಗಳು, ಅವರಿಗೆ ಯಾವತ್ತಿಗೂ ಆ ದರ್ಶನದ ಅವಕಾಶ ಇದೆ. ಹಾಗಾಗಿ ನಾವು ಕ್ಯೂವಲ್ಲೇ ನಿಂತಿರ್ತೀವಿ ಮೋಸ್ಟ್ ಆಫ್ ದ ಟೈಮ್. ಅವ್ರು ಬಂದವ್ರು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅದೃಷ್ಟವಂತರಿಗೆ ಮಾತ್ರ ಈ ದರ್ಶನ ಸಿಗುತ್ತೆ. ದುಡ್ಡಿದ್ದು ಮಾತ್ರಕ್ಕೆ ದರ್ಶನ ಮಾಡೋಕ್ಕಾಗಲ್ಲ. 1,000 ರೂಪಾಯಿ ಏನು ಸ್ಪರ್ಶ ದರ್ಶನಕ್ಕೆ ಟಿಕೆಟ್ ಇದೆ. ರಾತ್ರಿ ಎಷ್ಟು ಗಂಟೆಗೂ ಅದು ಓಪನ್ ಆಗುತ್ತೆ, ಟಿಕೆಟ್ ತೊಗೋಬೇಕು, ಆಮೇಲೆ ಬಿಡ್ತಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಸ್ಪರ್ಶ ದರ್ಶನ ಆಗಬೇಕು ಅಂದರೆ ನಿಮ್ಮ ಪುಣ್ಯ ಇದ್ದರೆ ಮಾತ್ರ ಆಗುತ್ತೆ. ದೇವ್ರ ದಯೆಯಿಂದ ನನಗೆ ಸ್ಪರ್ಶ ದರ್ಶನ ಅವಕಾಶ ಸಿಕ್ತು. ಕಾಶಿಯಲ್ಲಿ 68 ಸ್ವಯಂಭೂ ಲಿಂಗಗಳಿವೆ. 4 ಚಾತಾಮ್, 8 ಭೈರವರು, ನವದುರ್ಗಿಯರು, ನವಗೌರಿಯರು, ನವಮಾತೃಕೆಯರು, ನವಗ್ರಹಗಳು, ದಶಮಹಾವಿದ್ಯೆ, 10 ಪೀಠಗಳು, 12 ಜ್ಯೋತಿರ್ಲಿಂಗಗಳು, 12 ಆದಿತ್ಯರು, 13 ನರಸಿಂಹರು, 16 ಕೇಶವರು, 44 ಚಂಡಿಪೀಠಗಳು, 64 ಯೋಗಿನಿಯರು, 54 ವಿನಾಯಕರು ಹಾಗೂ ಉತ್ತರ ದಿಕ್ಕಿಗೆ ಹರಿಯುವ ಗಂಗೆ, ಇವೆಲ್ಲವೂ ಕಾಶಿಯನ್ನು ಅದ್ಭುತವಾಗಿಸಿದೆ. ಕಾಶಿಯಲ್ಲಿ ದೇವಸ್ಥಾನಗಳ ರಾಶಿಯೇ ಇದೆ. ನೀವು ಕಾಶಿಯನ್ನು ಹೇಗೆ ನೋಡ್ತೀರಿ? ಪ್ರತಿ ದೇವಸ್ಥಾನಕ್ಕೂ ಅದರದ್ದೇ ಆದ ಮಹತ್ವ ಇದೆ, ಅದರದ್ದೇ ಆದ ಶಕ್ತಿ ಇದೆ. ಕಾಶಿಯನ್ನು, ಅದಕ್ಕೆ ಹೇಳಿದ್ದು ಕಾಶಿಯನ್ನು 1 ದಿನದಲ್ಲಿ 2 ದಿನದಲ್ಲಿ ನೋಡಿ ಮುಗಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಕಾಶಿಯ ಇತಿಹಾಸವನ್ನು 3 ಭಾಗ ಮಾಡಿ ನೋಡಿದರೆ ಸ್ವಲ್ಪ ಸುಲಭವಾಗಿ ಅರ್ಥ ಆಗ್ಬೋದು. ಮೊದಲನೇದು, ಶಿವ ಕೈಲಾಸವನ್ನು ಬಿಟ್ಟು ಕಾಶಿ ನಗರಕ್ಕೆ ಬಂದು ಉಳಿದವಾಗ ನಿರ್ಮಾಣವಾದ ಕಾಶಿ. ಕಾಶಿಗೆ ಶಿವ ಬಂದು ಉಳಿದ ಪಕ್ಕದಲ್ಲಿ ಮಣಿಕರ್ಣಿಕಾ ಘಾಟ್ ಆರಂಭವಾಯಿತು. ಮಣಿಕರ್ಣಿಕಾ ಘಾಟ್ ವಿಷ್ಣುದೇವನು ಸ್ವಯಂ ಸುದರ್ಶನ ಚಕ್ರದಿಂದ ಅಗೆದು ನಿರ್ಮಿಸಿದ್ದು ಅಂತಾರೆ. ದಶಾಶ್ವಮೇಧ ಘಾಟ್ ಇದೆ. ಬ್ರಹ್ಮದೇವನು 10 ಸಾರಿ ಅಶ್ವಮೇಧ ಯಾಗ ಮಾಡಿರುವುದು ಇಲ್ಲೇ ಅಂತೆ. ಗಂಗಾರತಿ ಪ್ರತಿದಿನ ನಡೆಯುತ್ತೆ. ಸಂಜೆಯ ಗಂಗಾರತಿ ಇಲ್ಲಿ ನಡೆಯುತ್ತೆ. ಪ್ರಯಾಗ್ ಘಾಟ್ ಇದೆ. ಇಲ್ಲಿ ಗಂಗೆ, ಯಮುನೆ, ಸರಸ್ವತಿ ನದಿಗಳ ಸಂಗಮವಾಗುತ್ತೆ. ಮೀರಾ ಘಾಟ್ ಇದೆ. ಸತಿದೇವಿ ಕಣ್ಣು ಬಿದ್ದಿರುವ ಜಾಗ. ಪಂಚಗಂಗಾ ಘಾಟ್ ಇದೆ. ಅಲ್ಲಿ 5 ನದಿಗಳು ಸೇರ್ತವೆ ಅಂತೆ. ಗಾಯ್ ಘಾಟ್ ಇದೆ. ಇಲ್ಲಿ ಗೋಪೂಜೆಗೆ ಅತ್ಯಂತ ಮಹತ್ವವಾದುತ್ತಿದೆ. ಹೀಗೆ ಶಿವ ಬರ್ತಾ ಇದ್ದ ಹಾಗೆ ಒಂದು ಕಾಶಿಯ ನಿರ್ಮಾಣವಾಗುತ್ತೆ. ಹಾಗಾಗಿ ಇದು ಭಾರತದ ಮೊದಲ ಸಿಟಿ ಕೂಡ ಹೌದು. ಹೀಗೆ ಕಾಶಿ ನಿರ್ಮಾಣವಾಗುವುದನ್ನು ಮೊದಲ ಹಂತದ ಕಾಶಿಯಾಗಿ ನೋಡೋಣ. ಎರಡನೇ ಹಂತದ ಕಾಶಿಯಾಗಿ ಕಾಶಿ ಆಧ್ಯಾತ್ಮಿಕವಾಗಿ ತುಂಬ ಮಹತ್ವವನ್ನು ಪಡೆದಿತ್ತು. ಅಲ್ಲಿಗೆ ಸಾಧನೆ ಮಾಡೋದಕ್ಕೆ ತುಂಬ ಜನ ಬರ್ತಾರೆ. ಕಾಶಿಯನ್ನು ನೋಡೋದಕ್ಕೆ, ಕಾಶಿಯಿಂದ ದೇವರ ಕೃಪೆಯನ್ನು ಪಡೆಯೋದಕ್ಕೆ ಒಂದಷ್ಟು ಸಾಧು ಸಂತರುಗಳು ಬಂದು ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮತ್ತೆ ಒಂದಷ್ಟು ಘಾಟ್ಗಳ ನಿರ್ಮಾಣವಾಯಿತು. ಅಹಲ್ಯಾಬಾಯಿ ಘಾಟ್ ಆಗಿದೆ, ನೇಪಾಳಿ ಘಾಟ್ ಆಗಿದೆ, ಆಮೇಲೆ ತುಳಸಿ ಘಾಟ್ ಆಗಿದೆ. ಹೀಗೆ ಮತ್ತೊಂದಷ್ಟು ಘಾಟ್ಗಳ ನಿರ್ಮಾಣವಾಯಿತು. ಅದರೊಟ್ಟಿಗೆ ರಾಜರು ಬಂದವರು ಅವರವರ ಒಂದೊಂದಷ್ಟು ಜಾಗಗಳನ್ನು ಹಿಡ್ಕೋತಾರೆ. ಅಲ್ಲಿ ಕನ್ನಡದ ಮಠಗಳ ಘಾಟ್ ಕೂಡ ಇದೆ. ರಾಜಸ್ಥಾನ, ಮಹಾರಾಷ್ಟ್ರ, ಹೀಗೆ ತುಂಬ ರಾಜರುಗಳು ಅವರದ್ದಾದ ಒಂದೊಂದು ಕ್ಷೇತ್ರಗಳನ್ನು, ಜಾಗವನ್ನು ಮಾಡ್ತಾ ಹೋಗ್ತಾರೆ. ಅವೆಲ್ಲವೂ ಕೂಡ ಒಂದೊಂದು ಘಾಟಾಗಿ ಉಳಿತವೆ. ಟೋಟಲ್ ಆಗಿ ಇಂದಿಗೆ 84 ಘಾಟ್ಗಳಿವೆ. ಮೊನ್ನೆ ನರೇಂದ್ರ ಮೋದಿ ಅವರು ನಿರ್ಮಿಸಿದಂತಹ ನಮೋ ಘಾಟ್ ಕೊನೆಯ ಘಾಟ್, ಅದು ತುತ್ತ ತುದಿಯಲ್ಲಿದೆ. ನಮೋ ಘಾಟ್ ಕೂಡ ಆಗಿದೆ. ಅದಕ್ಕೆ ಆಧ್ಯಾತ್ಮಿಕವಾಗಿ ಯಾವ ಮಹತ್ವವಿದೆ? ಖಂಡಿತವಾಗಿಯೂ ಇಲ್ಲ. ಆದರೆ ಮುಂದುವರೆದ ಭಾಗವಾಗಿ ಅದನ್ನು ನೋಡ್ಬೋದು. 3ನೇ ಹಂತದ ಕಾಶಿ ಬೆಳೆದಲ್ಲಿ ಅದನ್ನು ನಾವು ಸೇರಿಸ್ಬೋದು. ಟೋಟಲ್ ಆಗಿ ಈ ಘಾಟ್ಗಳು 84 ಇದೆ. 10 ಕಿಲೋಮೀಟರ್ಗಿಂತ ಜಾಸ್ತಿ ವಿಸ್ತೀರ್ಣದಲ್ಲಿದೆ. ನೀವು ನಡೆದು ಸಂಚಾರ ಮಾಡಿ ಮುಗಿಸ್ತೇನೆ ಅನ್ನೋದು ಖಂಡಿತ ಆಗದೇ ಇರುವ ಕೆಲಸ. ಅಲ್ಲಿ ಬೋಟ್ಗಳಿರ್ತವೆ. ಬೆಳಗ್ಗೆ ಮುಂಚೆ ನೀವು ಹೋದರೆ ಬೋಟ್ಗಳು ಸಿಗುತ್ತೆ. ಬೋಟಲ್ಲಿ ನೀವು ಇಡೀ ಘಾಟನ್ನು ದರ್ಶನ ಮಾಡಿ ಬರ್ಬೋದು. ಟೋಟಲ್ 84 ಘಾಟ್ಗಳನ್ನು
2,000 3,000 ಎಲ್ಲ ಕೇಳ್ತಾರೆ. ನಾವು 1,500 ಪೇ ಮಾಡಿದ್ದು. 10 ಜನ ಇದ್ವಿ, 1,500 ಪೇ ಮಾಡಿದ್ವಿ. ಆಲ್ಮೋಸ್ಟ್ 1 ಅವರ್ ಆಗಿದೆ. ನಮ್ಮ ಗೈಡ್ ತುಂಬ ಚೆನ್ನಾಗಿದ್ದ. ಪ್ರತಿ ಘಾಟಿನ ಮಹತ್ವವನ್ನು ಅತ್ಯಂತ ಚಂದದಲ್ಲಿ ಹೇಳಿದ್ದ. ನಿಜವಾಗ್ಲೂ ನಮಗದು ಫುಲ್ಫಿಲ್ನೆಸ್ಸನ್ನು ಕೊಟ್ಟಿತ್ತು. ನಮ್ಮ ಗೈಡ್ ತುಂಬಾ ಚೆನ್ನಾಗಿದ್ದರು. ನಮಗೆ ಪ್ರತಿ ಘಾಟಿನ ಮಹತ್ವವನ್ನು ಆಧ್ಯಾತ್ಮಿಕವಾಗಿ, ಮಹತ್ವವಿರುವ ಕ್ಷೇತ್ರಗಳ ಬಗ್ಗೆ ಆಧ್ಯಾತ್ಮಿಕವಾಗಿ, ಯಾವ್ಯಾವ ಘಾಟ್ಗಳು ಯಾರ್ಯಾರ ಕಾಲದಲ್ಲಿ ನಿರ್ಮಾಣವಾಯಿತು, ಅದರ ಮಹತ್ವವೇನು ಅನ್ನೋದನ್ನು ತುಂಬ ಅದ್ಭುತವಾಗಿ ಹೇಳಿಕೊಟ್ರು. ಕಾಶಿ ವಿಶ್ವನಾಥನ ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಮಾಡೋದಿಲ್ಲ. ಸಿಕ್ಕಾಪಟ್ಟೆ ರಶ್ ಮಾರ್ನಿಂಗ್ ಟೈಮಲ್ಲಿರುತ್ತೆ. ನೀವು ಆಮೇಲೆ ದರ್ಶನಕ್ಕೆ ಹೋಗ್ತೀನಿ ಅಂದರೆ ರಶ್ ಇರಲ್ಲ. ಬೆಳಿಗ್ಗೆ ಸ್ಪರ್ಶ ದರ್ಶನ ಇರುತ್ತಲ್ಲ, ಹಾಗಾಗಿ ಕ್ಯೂ ಜಾಸ್ತಿ ಇರುತ್ತೆ. ಸ್ಪರ್ಶ ದರ್ಶನಕ್ಕಿಂತ 2 ಗಂಟೆಯಿಂದ ಕ್ಯೂವಲ್ಲಿ ನಿಂತಿರ್ತಾರೆ. ಸ್ಪರ್ಶ ದರ್ಶನ ಆಗಿರೋದಿಲ್ಲ. ದರ್ಶನ ಆಗೋದಕ್ಕೆ 8 ಗಂಟೆ 9 ಗಂಟೆ ಆಗುತ್ತೆ. ಸೊ 10 ಗಂಟೆವರೆಗೆ ವಿಶ್ವನಾಥ ಮಂದಿರ ರಶ್ ಆಗಿರುತ್ತೆ. ಆಮೇಲೆ ಪರವಾಗಿಲ್ಲ, ರಶ್ ಕಡಿಮೆ ಆಗುತ್ತೆ. ಬಟ್ ಫೋನೆಲ್ಲ ಅಲೋ ಮಾಡೋದಿಲ್ಲ. ಜ್ಞಾನವ್ಯಾಪಿ ಮಸೀದಿ ಮತ್ತು ವಿಶ್ವನಾಥ ಮಂದಿರ ಒಂದಕ್ಕೊಂದು ತಾಕ್ಕೊಂಡೇ ಇದೆ. ನಮ್ಮ ವಿಶ್ವನಾಥ ಮಂದಿರದ ಕೊನೆಯಲ್ಲಿ ಸರಳುಗಳನ್ನು ಹಾಕಿದ್ದಾರೆ. ಅಲ್ಲೇ ನಂದಿ ವಿಗ್ರಹ ಇದೆ. ಆ ನಂದಿ ವಿಗ್ರಹ ಜ್ಞಾನವ್ಯಾಪಿ ಮಸೀದಿಯನ್ನು ನೋಡುತ್ತಿರುವಂತೆಯೇ ಇದೆ. ಇತಿಹಾಸದ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ, ಅದು ತುಂಬ ದೊಡ್ಡ ಕತೆ. ನಿಜವಾಗ್ಲೂ ನೀವು ಹೋದರೆ ಆ ನಂದಿಯನ್ನು ನೋಡಿ. ಆ ನಂದಿನೇ 4 ಫೀಟ್ ಇದೆ. ಮೂಲ ವಿಶ್ವನಾಥ ದೇವರು ಎಷ್ಟು ದೊಡ್ಡದಾಗಿರ್ಬೋದು, ಶಿವಲಿಂಗ ಎಷ್ಟು ದೊಡ್ಡದಾಗಿರ್ಬೋದು, ಆ ಬಾವಿಯಲ್ಲಿ ಇದೆ ಅನ್ನೋದು ಈಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆ ನಂದಿ ನೋಡಿದಾಗ ನಿಜವಾಗ್ಲೂ ಬೇಜಾರಾಗತ್ತೆ. 4 ಫೂಟಿನ ನಂದಿ ಅದು. ಶಿವಲಿಂಗ ಎಷ್ಟು ದೊಡ್ಡದಾಗಿರ್ಬೋದು. ಗಂಗೆಯಲ್ಲಿ ಸ್ನಾನ ಮಾಡಿ, ಕಾಶಿ ವಿಶ್ವನಾಥನ ದರ್ಶನ ಮಾಡಿ, ಘಾಟ್ನಲ್ಲಿ ನಡೆಯಿರಿ. ಹಗಲು ರಾತ್ರಿ ಇಲ್ಲದೆ ನಡೆಯಿರಿ. ಬೆಳಿಗ್ಗೆಯ ಗಂಗಾರತಿ, ಸಾಯಂಕಾಲದ ಗಂಗಾರತಿಯನ್ನು ನೋಡಿ, ಸಾಧು ಸಂತರನ್ನು ನೋಡಿ, ಪ್ರತಿ ದೇವಸ್ಥಾನಗಳಿಗೂ ಭೇಟಿ ಕೊಡಿ. ಇಷ್ಟು ಮಾಡ್ತಾ ಅನಿಸುತ್ತೆ ಕಾಶಿಗೆ ಮತ್ತೆ ಯಾವಾಗ ಹೋಗೋಣ, ಸಂಪೂರ್ಣ ಕಾಶಿಯನ್ನು ಯಾವಾಗ ನೋಡೋಣ. ಕಾಶಿ ಮುಗಿಯದ ಊರು. ಎಷ್ಟೇ ನೋಡಿ, ನೋಡುತ್ತಲೇ ಇರಿ, ಕಾಶಿ ಮುಗಿಯೋದೇ ಇಲ್ಲ.